ಏನೇ ನೀನು ಈಗೆಲ್ಲ ಮಾಡ್ಬೇಡ ನೀನು ಒಂಥರ ಆಗತ್ತೆ ನನಗೆ ಒಂಥರ ಅಂದ್ರೆ ಯಾವ ಥರ ಯಾವ ಥರ ಅಂದ್ರೆ ಏನೋ ಆಗುತ್ತೆ ನನಗೆ ಇದೆಲ್ಲ ಬೇಕಾಗಿಲ್ಲ ಹೌದಾ ಬೇಡವಾ ಆಯಿತು ಹಾಗಾದರೆ ಕಾಂಪಿಟೇಷನಲ್ಲಿ ಆರ್ಯ ಗೆಲ್ತಾನೆ ನೀನು ಸೋಲ್ತ್ಯ ಕಾಂಪಿಟೇಷನಾ ಏನು ಕಾಂಪಿಟೇಷನು ಅನುಷ್ಕಾ ಒಂದು ಕಾಂಪಿಟೇಷನ್ ಇಟ್ಟಿದ್ದಾಳೆ ಫಸ್ಟ್ ಯಾರಿಗೆ ಮಗು ಆಗುತ್ತೋ ಅವ್ರಿಗೆ US ಕರ್ಕೊಂಡು ಹೋಗ್ತೀನಂತ ಯಾರು ಈ ರೀತಿ ಕಾಂಪಿಟೇಷನ್ ಇಡ್ತಾರೆ ಏನು ತಲೆ ಕೆಟ್ಟಿದೆ ಅಂತ ಅವಳಿಗೆ ಫಸ್ಟ್ ಯಾರಿಗೆ ಮಗು ಆಗತ್ತೋ ಅಂತ ನಿನ್ಗ ಅಥವಾ ಆರ್ಯನ್ಗ ಅಂತ ಏನು ಬೇಡ ನಾನು ಈ ಥರ ಕಾಂಪಿಟೇಷನ್ ಎಲ್ಲ ಒಪ್ಪಲ್ಲ ಹಾಗೆ ಅನ್ಕೊಳ್ಳೋದಾದ್ರೆ ಅನ್ಕೋ ನೀನು ಸೋಲ್ ಒಪ್ಕೊಂಡಾಗೆ ನಾನು ಸೋಲಲ್ಲ ಈ ರೀತಿ ಮುಖ ತಿರುಗಿಸ್ಕೊಂಡು ಕೂತ್ಕೊಂಡ್ರೆ ಕಾಂಪಿಟೇಷನ್ ಗೆದ್ದಾಗೆ ಹೌದಾ ಈ ರೀತಿ ಎಲ್ಲ ಮಾಡಬೇಡ ನೀನು ನನ್ನ ತಲೆ ಕೆಡುತ್ತೆ ತಲೆ ಕೆಟ್ಟವ್ರೆ ಸಂಸಾರ ಮಾಡೋದು ಈಗ ಲೈಟ್ ನೀನೇ ಆಫ್ ಮಾಡ್ತೀಯಾ ಅಥವಾ ಅದನ್ನು ನಾನೇ ಮಾಡಲಾ ಲೈಟ್ ಆಫ್ ಯಾರೋ ಏನೋ ಹೇಳಿದ್ರು ಅಂತ ಇದನ್ನೆಲ್ಲ ಯಾಕೆ ಮಾಡ್ಕೊಂಬರೋದಕ್ಕೆ ಹೋದೆ ಇದು ಸಂಪ್ರದಾಯ ಅನುಷ್ಕೆ ನೋಡ್ತಿಲ್ಲ ಡ್ರಾಮಾ ಸಾಕು ನಿಮ್ಗೆ ಇದೆಲ್ಲ ಡ್ರಾಮಾ ಅನ್ಸುತ್ತಾ ಹಾಗೇನೂ ಇಲ್ಲ ಮತ್ತಿನ ಹಾಗೆ ಇದೆಲ್ಲ ಬೇಕಿತ್ತಾ ಅಂತ ಬೇಡ್ವಾ ಬೇಡ ಅನ್ನಿಸ್ತು ನಿಮ್ಗೆ ನಾನು ಬೇಡ ಸ್ವಾತಿ ಒಂದು ನಿಮಿಷ ಸಾರಿ ಕೇಳಿಸ್ಲಿಲ್ಲ ಐ ಆಮ್ ಸಾರಿ ಕೇಳಿಸ್ಲಿಲ್ಲ ಅನ್ನಲ್ಲ ಏನ್ ಕ್ಯೂಡಾ ಹೌದಾ ಒಂದ್ ನಿಮಿಷ ಐ ಆಮ್ ಸಾರಿ ಯಾಕೆ ಸಾರಿ ನಿನ್ನ ತುಂಬಾ ದಿನ ಕಾಯಿಸ್ಬಿಟ್ಟೆ ಈಗಲೂ ಕಾಯಿಸ್ತಾನೆ ಇದ್ದೀರಾ ಮಾತ್ ಸಾಕಲ್ವಾ ಮತ್ತೆ
ಆರ್ತಿ ಅವ್ರೆ ಮಲ್ಕೊಳ್ಳಿ. ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ಪರವಾಗಿಲ್ಲ, ಏನು ಬಂತು, ನೀವು ಮಲ್ಕೊಳ್ಳಿ, ನಾನು ಕೆಳಗಡೆ ಹಾಸ್ಕೋತೀನಿ. ನೀವ್ಯಾಕೆ ಕೆಳಗೆ ಮಲಗಬೇಕು? ನಾನೇ ಕೆಳಗೆ ಮಲಗ್ತೀನಿ. ನೀವು ಯಾಕೆ ಕೆಳಗೆ ಮಲಗಬೇಕು? ನೀವಿಲ್ಲೇ ಮಲ್ಕೊಳ್ಳಿ, ನಾನು ಕೆಳಗೆ ನೀವಿಲ್ಲೇ ಮಲ್ಕೊಳ್ಳಿ. ಗುಡ್ ಮಾರ್ನಿಂಗ್ ಅನುಷ್ಕಾ. ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಅಲ್ಲ, ಒಂದೇ ಮಂಟಪದಲ್ಲಿ ಮದುವೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಕೇಳಿದೆ, ಉತ್ತರ ಕೊಟ್ರಿ. ಇವಾಗ ಒಂದೇ ಮುಹೂರ್ತದಲ್ಲಿ ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ಈ ವಿಷಯಕ್ಕೆ ಯಾವುದೇ ಹುಡುಗಿರೋ ಉತ್ತರ ಕೊಡಲ್ಲ ನಮ್ಮ ದೇಶದಲ್ಲಿ. ಅಬ್ಬಾ, ಏನ್ ಯುನಿಟಿ ನಿಮ್ಮಿಬ್ಬರ ಮಧ್ಯೆ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಆಂಟಿ. ನಿಮ್ಮ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಅದಾ ಜಾಗ ಬದಲಾಯ್ತಲ್ಲ, ಅದಕ್ಕೆ ನಿರ್ದೆ ಬರಲಿಲ್ಲ. ಓ ಹೌದಾ? ಯಾಕ್ರೆ ನಗ್ತಾ ಇದ್ದೀರಾ? ಅಯ್ಯೋ, ನಾವೇನು ಹೇಳಿದ್ವಿ, ಜಾಗ ಬದಲಾಗಿತ್ತು, ಜೊತೆಗಾರರು ಬದಲಾಗಿದ್ರು, ಅದಕ್ಕೆ ನಿದ್ದೆ ಬಂದಿರಲ್ಲ. ನಮ್ಗದೆಲ್ಲ ಅರ್ಥ ಆಗದ್ ಬಿಡಿ. ಏ ತರ್ಲೆಗಳ, ಸಾಕು ತಮಾಷೆ ಮಾಡಿದ್ದು. ಹೋಗಿ ಕೆಲಸ ನೋಡ್ಕೊಳ್ಳಿ, ಹೋಗಿ. ಏನತ್ತೆ, ಅತ್ತೆಗಿರಿ ಮಾಡಕ್ ಶುರು ಮಾಡ್ಬಿಟ್ರಾ? ಆಂಟಿ ಯಾಕೆ ಬೈತೀರಾ ಆಂಟಿ? ಪಾಪ ಅವರು ನಿನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ. ಹೌದು, ನಮ್ಮ ಅತ್ತೆ ಹೇಗೆ ಗೋಳೈಕೋತಾರೆ ಅಂದರೆ, ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದರೆ ಇನ್ನು ರಾತ್ರಿ ತನಕ ದುಡಿಬೇಕು. ಓ, ಬಟ್ಟೆ ಹೋಗಿ ಹಸುಗ್ ಮೇವ್ ಹಾಕು, ನೆಲ ಒರೆಸು, ಗುಡ್ಸು ಅಂತ ದಬಾಯಿಸ್ತೀರಾ? ಎಕ್ಸ್ಕ್ಯೂಸ್ ಮೀ. ಹಾಯ್. ಎಸ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಪರ್ಸ್ನಲ್ ಆಗಿ. ಹೇಳಿ. ಮ್ಯಾಟ್ರ್ ತುಂಬಾನೇ ಸೀರಿಯಸ್, ಯಾರು ಕೇಳಿಸ್ಕೋಬಾರ್ದು. ದಯವಿಟ್ಟು ಪ್ಲೀಸ್ ಆ ಸೈಡ್ ಹೋಗೋಣ ಬನ್ನಿ. ಅಲ್ಲ, ಯಾರಾದರೂ ಕೇಳಿಸ್ಕೊಳ್ದೇ ಇರುವಂಥದ್ದ? ಏನ್ರಿ ಅದು? ನಾ ಹೇಳ್ತೀನಿ ಬನ್ನಿ.
ಹೇಗೆ ವಿಷಯನ ಶುರು ಮಾಡ್ಬೇಕಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋಯ್ಯೋ ನೀವೇನ್ರಿ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಅಷ್ಟೊಂದು ಪರ್ಸನಲ್ ವಿಷಯನ? ಹೌದು ರೀ ನೀವು US ನವರು ಈಗ ಏನೋ ಪರ್ಸ್ನಲ್ ಮಾತಾಡಬೇಕು ಅಂತ ಈ ಥರ ಸೈಡಿಗೆ ಕರ್ಕೊಂಡು ಒಂದು ಮಾತಾಡಿದ್ರೆ ತಪ್ಪಾಗುತ್ತೆ. ನಮ್ಗೆ ಆಮೇಲೆ ಬೇರೆ ಬೇರೆ ಐಡಿಯಾಸ್ ಬಂದ್ಬಿಡುತ್ತೆ. ಹೌದಾ? ಏನ್ ಐಡಿಯಾ ಬರುತ್ತೆ? ನೀವೇನು ಗಿಪೋಸ್ ಮಾಡ್ಬಿಡ್ತೀರೇನೋ ಅಂತ ಭಯ ಆಗ್ತಿದೆ ನನಗೆ ಆ್ಯಕ್ಚುಲಿ. ನಾನಾ? ಸಾರಿ ತಮಾಷೆ ಮಾಡಿದೆ. ತಮಾಷೆ ಅಂತ ನಿಮಗೆ ಅನಿಸ್ಬೋದು, ಬಟ್ ವಿಷಯ ಆಕ್ಚುಲಿ ಅದೇ. ವಾಟ್ ಯು ಮೀನ್? ಅಯ್ಯೋ ಡೋಂಟ್ ಗೆಟ್ ಐಡಿಯಾಸ್. ನಾನಲ್ಲ, ಬಟ್ ನಿಮ್ಮನ್ನು ಬೇರೆ ಯಾರು ಇಷ್ಟಪಡ್ತಾ ಇದ್ದಾರೆ. ನನ್ನನ್ನ? ಯಾರೋನಾ? ಯಾರ್ರೀ? ಆಕ್ಚುಲಿ ಅವರು ನಿಮ್ಮದ್ದೇನೆ ಇದ್ದಾರೆ. ನೀವು ಅವ್ರನ್ನ ತುಂಬಾ ಸಲನೇ ನೋಡಿದ್ದೀರಾ. ಹಲೋ, ನನಗೆ ಟೈಮ್ ಇಲ್ಲ, ಬೇಗ ಹೇಳಿ. ನಿಜವಾಗ್ಲು ನಿಮ್ಮನೆಗೆ ಡೈಲಿ ಕೆಲ್ಸಕ್ಕೆ ಬರೋ ಹುಡ್ಗಿನೇ. ಯಾರು? ಮನೆ ಕೆಲ್ಸಕ್ಕೆ ಅಂತ ಪಾರ್ವತಮ್ಮ ಅಂತ ಬರುತ್ತಲ್ಲ ಹುಡುಗಿ, ಅವರಾ? ಕಮ್ ಆನ್. ಮತ್ತಿನ್ಯಾರಮ್ಮ ಹೇಳಿ. ಇಲ್ಲಿ ಆಫೀಸ್ ಅಂತಾನೂ ಒಂದಿದೆ. ಓ, ಯಾರ? ಶೀತಲ್ ಮೋನಲ್ಲ? ಯಾಕೆ ಇಬ್ಬಿಬ್ರು ಇಷ್ಟಪಡ್ಬೇಕಾ ನಿಮ್ಮನ್ನ? ಆಗಲ್ಲ, ಅವರಿಬ್ರಲ್ಲಿ ಒಬ್ರು ಅಲ್ವಾ? ಹೌದು, ಗೆಸ್ ಮಾಡಿ ನೋಡೋಣ. ಗೆಸ್ ಎಲ್ಲ ಮಾಡಕ್ ಚಾನ್ಸೇ ಇಲ್ಲ. ನಾನು ಅವ್ರಿಬ್ಬರನ್ನು ಆ ದೃಷ್ಟಿಲಿ ನೋಡೇ ಇಲ್ಲ, ಅರ್ಥ ಆಯ್ತಾ? ಅದೇ ಪ್ರಾಬ್ಲಮ್ ಆಗಿರೋದು. ನೀವು ಅವ್ರನ್ನ ಆ ದೃಷ್ಟಿಲಿ ನೋಡಿಲ್ಲ, ಅವ್ರು ನಿಮ್ಮನ್ನ ಅದೇ ದೃಷ್ಟಿಲಿ ನೋಡಿ ತುಂಬಾನೇ ಮುಂದುವರೆದು ಬಿಟ್ಟಿದ್ದಾರೆ. ಹಲೋ, ಮುಂದುವರೆದು ಬಿಟ್ಟಿದ್ದಾರೆ ಅಂದ್ರೆ ಏನ್ರಿ ಅರ್ಥ? ಹೌದು, ಮೋನಲ್ ನಿಮ್ಮನ್ನ ತುಂಬಾನೇ ಡೀಪಾಗಿ ಲವ್ ಮಾಡ್ತಾ ಇದ್ದಾರೆ. ಏನು? ನೀವೇನೋ ಅವಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಲವ್ ಮಾಡ್ತಿದ್ದೀನಿ, ಮದ್ವೆ ಆಗ್ತಿದ್ದೀನಿ ಅಂತೆಲ್ಲ ಹೇಳಿದ್ರಂತೆ. ಅದು ಇವಾಗ ಟ್ರೂ ಅಂತೆ. ಹಲೋ ಹಲೋ ಹಲೋ, ಪ್ಲೀಸ್ ನೋಡಿ, ನನಗೆ ಆ ಥರ ಯಾವ ಯೋಚನೆಗಳು ಇಲ್ಲ. ನಾನು ಅವ್ರನ್ನ ಆ ದೃಷ್ಟಿಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಅವ್ರೇನಾದ್ರು ನಾನು ಇಷ್ಟಪಟ್ಟಿದ್ರೆ ಅದನ್ನ ನಾನು ಹ್ಯಾಂಡಲ್ ಮಾಡ್ಕೋತೀನಿ, ಡೋಂಟ್ ವರಿ. ಓಕೆ? ಹಲೋ ಏನಂತ ಹೇಳ್ತೀರಾ? ನೀವು ನನ್ನ ತಂಗಿ ಅಂತ ಹೇಳ್ತೀರಾ? ಹಾಗೆಲ್ಲ ಯಾಕ್ರಿ ಹೇಳಿ? ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಮ್ಮ, ಅದೇನು ಕೆಲಸ ನೋಡ್ಕೊ ಅಂತ ಹೇಳ್ತೀನಿ. ಸೀರಿಯಸ್ ಏನಕ್ಕೆ ಆಗ್ತೀರಾ? ಒಬ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅದು ಯಾವ ದೊಡ್ಡ ಅಪರಾಧ ಅಲ್ವಲ್ಲ? ಇರಬಹುದು, ಆದ್ರೆ ನನಗೂ ಇಷ್ಟ ಇರ್ಬೇಕಲ್ವಾ? ಓಕೆ ಕೂಲ್ ಡೌನ್. ನಾನೇ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ನೀವ್ ಯಾಕ್ರಿ ಇನ್ವಾಲ್ವ್ ಆಗ್ತಿದ್ದೀರಾ ಇದರಲ್ಲಿ? ನಾನು ಹೇಳ್ಕೊತೀನಿ ಬಿಡಿ ಅವ್ರಿಗೆ. ಬೇಡ ಪ್ಲೀಸ್, ನಾನೇ ಅವಳ ಹತ್ರ ಮಾತಾಡ್ತೀನಿ. ಅಲ್ಲ, ನೀವ್ ಯಾಕೆ ಹೇಳಿ ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಿದ್ದೀರಾ ನನಗೆ? ಅದು ಮುಂದೆ ಒಂದ್ ದಿವಸ ನಿಮ್ಗೇನೆ ಅರ್ಥ ಆಗುತ್ತೆ. ಅನುಷ್ಕಾ, ಯಾಕೆ ಟೆನ್ಷನ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಎಸ್, ನೀವೇ ಸೊಲ್ಯೂಷನ್ ಹುಡುಕ್ಬೇಕು. ನಂಗೆ ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಅಫ್ಕೋರ್ಸ್, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಐ ವಿಲ್ ಹೆಲ್ಪ್ ಯು. ಆ್ಯಕ್ಚುಲಿ ನನಗಲ್ಲ ಪ್ರಾಬ್ಲಮ್ಮು, ಮೋನಲಿಗೆ. ಯಾರೋ ಒಬ್ರು ಅವ್ರಿಗೇನೋ ತುಂಬ ತೊಂದರೆ ಕೊಡ್ತಿದ್ರು ಅಂತ ಹೇಳಿ ರಂಜಿತ್ ಹೆಲ್ಪ್ ಮಾಡೋಕೆ ಹೋದ. ಈಗಿಬ್ರು ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಇದು ಗೊತ್ತಿರೋ ವಿಷಯನೇ. ಅವನೊಬ್ಬ ರೌಡಿ ಶೀಟರ್, ಪ್ರಿನ್ಸ್ ಅಂತ. ಆಗ ಸಸ್ಪೆಂಡ್ ಆಗಿದೆ, ಏನೂ ಮಾಡೋಕ್ಕಾಗಿರ್ಲಿಲ್ಲ. ಆದ್ರೆ ಇವಾಗ ಆಕ್ಷನ್ ತಗೋಬೋದಲ್ವಾ? ಖಂಡಿತ. ಏನಾಯ್ತು? ಮೋನಲ್ ಇಲ್ಲದೆ ಇರೋ ಅಫೇರ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ರಂಜಿತ್ ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿರೋ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ನು ಇಬ್ರಿಗೂ ತೊಂದರೆ ಕೊಡ್ತಿದ್ದಾನೆ. ಓ, ಐ ಸಿ. ಇದಕ್ಕೊಂದು ಗತಿ ಕಾಣಿಸ್ತೀನಿ, ಡೋಂಟ್ ವರಿ. ಹಾ ಪ್ಲೀಸ್, ಮತ್ತೆ ಆ ರೌಡಿ ಇವರಿಬ್ರು ತಂಟೆಗೆ ಬರ್ದಿರೋಗಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಬರಲ್ಲ. ಇದನ್ನ ಹ್ಯಾಂಡಲ್ ಮಾಡೋದು ಈಸಿ, ಯು ಡೋಂಟ್ ವರಿ. ಥ್ಯಾಂಕ್ಸ್. ಇದಕ್ಕೆ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಇದು ನಮ್ಮನೆ ಸಮಸ್ಯೆ, ಸ್ಪಂದಿಸಲೇಬೇಕು. ಹೌದು, ಬಟ್ ಮೋನಲ್ ಅನುಭವಿಸ್ತಿರೋದನ್ನ ನೋಡಿ ನಂಗೆ ತುಂಬಾನೇ ಬೇಜಾರಾಯ್ತು. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಸರ್, ನಾನೇನು ಮಾಡಿದೆ ಸರ್? ನನ್ನನ್ನು ಯಾಕೆ ಹೊಡಿತಾ ಇದ್ದೀರಿ? ಹಾ, ಏನು ಮಾಡಿದೆ? ದಿನ ರೋಡಲ್ಲಿ ಅಡ್ಡ ಹಾಕಿ ಆ ಹುಡುಗಿನ ಪ್ರೀತಿಸು ಮದುವೆ ಆಗೋಂತ ಕಾಡ್ತಿಲ್ವಾ? ಸರ್ ಇಲ್ಲ ಸರ್, ನಾನು ಆ ಹುಡುಗಿ ಹಿಂದೆ ಹೋಗೋದು ಬಿಟ್ಟೆ ಸುಮಾರು ದಿವಸ ಆಯಿತು. ಆ ಹುಡುಗಿ ಯಾವಾಗ ಬೇರೆ ಹುಡುಗನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವಳ ಹಿಂದೆ ಹೋಗೋದ ಬಿಟ್ಬಿಟ್ಟಿದ್ದೀನಿ ಸರ್. ಹೌದಾ? ಆ ಹುಡುಗನೇ ಮದುವೆ ಆಗು, ಆ ಹುಡುಗನೇ ಮದುವೆ ಆಗು ಅಂತ ಪೀಡಿಸ್ತಿಲ್ವ ನೀನು? ಹಾಗಲ್ಲ ಸರ್, ಅದು ಲವ್ ಅಫೇರ್ ಸರ್. ಅದ್ರಲ್ಲಿ ನಂದ್ಯಾವ ತಪ್ಪು ಇಲ್ಲ. ಓಹ್, ಲವ್ ಅಫೇರ್. ಅರೆಸ್ಟ್ ಹಿಮ್. 10 ವರ್ಷ ಜೈಲ್ಗೆ ಹಾಕಿ ಗಾಂಜಾ ಕೇಸ್ ಹಾಕಿ ಇವನ ಮೇಲೆ. ಸರ್ ಇದು ಅನ್ಯಾಯ ಸರ್, ಇದು ಅನ್ಯಾಯ.
ನನಗೆ ಅನ್ಯಾಯದ ಬಗ್ಗೆ ಹೇಳ್ಕೊಡಕ್ಕೆ ಬರ್ತೀಯ? ಇಷ್ಟು ದಿನ ನೀನು ಮಾಡಿದ್ದು ನ್ಯಾಯನಾ? ಸರ್ ಅದು ನಾನು ಯಾವ ತಪ್ಪು ಇಲ್ಲ ಸರ್. ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಫೋನಲ್ಲಿರೋ ರಂಜಿತ್ ಆಡಿಯೋ ಕ್ಲಿಪ್ಸ್ನ ಡಿಲೀಟ್ ಮಾಡು, ಈಗಲೇ ಮಾಡು. ಹಾಂ ಸರ್. ಸರ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸರ್. ಸರ್ ಏನು ಮಾಡ್ತಾ ಇದ್ದೀರಿ ಸರ್? ಮಗನೇ, ಇನ್ನೊಂದು ಸಲ ಹುಡುಗಿ ತಂಟೆ ಅಥವಾ ರಂಜಿತ್ ತಂಟೆಗೆ ಬಂದರೆ ಗೊತ್ತಲ್ಲ, 10 ವರ್ಷ ಗಾಂಜಾ ಕೇಸು. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಆ ಥರ ಮಾಡಬೇಡಿ ಸರ್. ಬೇಡ ಸರ್, ನಾನು ಯಾವತ್ತೂ ಅವ್ರ ತಂಟೆಗೆ ಹೋಗಲ್ಲ ಸರ್. ಮಾಡದೇ ಇದ್ರೆ ನಿನಗೆ ಒಳ್ಳೆಯದು. ಬನ್ನಿ. ಸರ್ ಸರ್ ನನ್ನ ಫೋನ್ ಸರ್, ನಾನು ಡೆಲೀಟ್ ಮಾಡ್ತಿದ್ದೀನಲ್ಲ ಸರ್. ಸರ್ ಸರ್ ನೋಡಿದ್ರ, ರಂಜಿತ್ ಅವ್ರ ತಂದೆ ಬಂದಿರೋ ವಿಷಯನ ಹೇಳಲೇ ಇಲ್ಲ. ಗೇಟಲ್ಲೇ ಬೈದು ಕಳಿಸಿದ್ದಾರೆ. ಮಾವ, ಯಾಕೆ ಇಷ್ಟೊಂದು ಗಂಭೀರವಾಗಿದ್ದೀರಾ ಇಬ್ರು? ಇತ್ತೀಚೆಗೆ ನೀವು ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ. ನಾನಾ ಏನು ಮಾಡಿದೆ ಅತ್ತೆ ಅಂಥದ್ದು? ಅನುಷ್ಕಾ ಎದುರುಗಡೆ ನಿಮ್ಮ ತಂದೆನ ಬೈದಿದ್ದಕ್ಕೆ ಆರತಿ ಅವರು ಅಪ್ಸೆಟ್ ಆಗಿದ್ದಾರೆ. ಯಾಕತ್ತೆ? ಅದರಲ್ಲಿ ಅಪ್ಸೆಟ್ ಆಗುವಂಥದ್ದು ಏನಿದೆ? ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅನುಷ್ಕಾನ್ ಎದುರುಗಡೆ ನಿಮ್ಮ ತಂದೆ ಜೊತೆ ನೀವು ಆ ಥರ ಮಾತಾಡಬಾರ್ದಾಗಿತ್ತು. ಆದಿತ್ಯನೇ ತನ್ನ ನಡವಳಿಕೆನ ಬದಲಾಯಿಸ್ಕೊಂಡಿದ್ದಾನೆ. ಆದರೆ ನೀವ್ಯಾಕೆ ರೀತಿ ವರ್ತಿಸ್ತಾ ಇದ್ದೀರಾ? ಜಗಳ ಆ್ಯಕ್ಚುಲಿ ಅವ್ರು ಕಾಯ್ತಾ ಇರೋದು ಅದಕ್ಕೇನೆ. ಹಾಗಿದ್ಮೇಲೆ ಆ ರೀತಿ ಎಲ್ಲ ಮಾತಾಡಿ ಅವ್ರನ್ನ ಯಾಕೆ ಕೆರಳಿಸಿದ್ರಿ? ಇಲ್ಲ ಅತ್ತೆ, ಅವ್ರನ್ನ ಕೆರಳಿಸೋ ಉದ್ದೇಶ ನನಗಿರಲಿಲ್ಲ. ಅವ್ರ ಬಗ್ಗೆ ಆ ಥರ ಹೇಳೋದು ಅನಿವಾರ್ಯ ಆಗಿತ್ತು, ಅದಕ್ಕೆ ಹೇಳಿದೆ. ಏನಂತ ಅನಿವಾರ್ಯ? ಒಂದು ಕ್ಷಣ ಯೋಚನೆ ಮಾಡಿ ಮಾವ. ಅನುಷ್ಕಾಳ ದೃಷ್ಟಿಲಿ ಈ ಮನೆ ಹೇಗಿದೆ ಅಂತ. ಅವಳು ಇಲ್ಲಿಗೆ ಬಂದಾಗಿಂದ ಅವಳು ನೋಡಿರೋದು ಏನು ಗೊತ್ತಾ? ದೇವರಂತ ಮಾವ, ದೇವತೆ ಅಂತ ಅತ್ತೆ, ರಾಮ ಲಕ್ಷ್ಮಣರ ಥರ ಆದಿ ಆರ್ಯ, ನಿಮ್ಗಳ ಮಧ್ಯೆ ಹನುಮಂತನ ಥರ ನಾನು. ಒಟ್ನಲ್ಲಿ ನಮ್ಮದು ಒಂದು ಆದರ್ಶವಾದ ಕೂಡು ಕುಟುಂಬ. ಅವಳು ಪುಸ್ತಕ ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಈ ಮನೆಯೇ. ನಾಳೆ ದಿವಸ ಪುಸ್ತಕ ಬಿಡುಗಡೆ ಆದರೆ 100 ಕುಟುಂಬ, 1000 ಕುಟುಂಬ ಪುಸ್ತಕನ ಓದ್ತಾರೆ. ಗಂಡ ಹೆಂಡತಿ ಅಂದರೆ ಸೂರ್ಯ ಆರತಿ ಥರ ಇರಬೇಕು, ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣರ ಥರ ಇರಬೇಕು ಅಂತ ಮಾತಾಡ್ಕೋತಾರೆ. ಒಡಗೆ ಹುಟ್ಟಿದ್ರೂ ಒಡಗೆ ಹುಟ್ಟಿ ಬಿರುಕು ಬಿಟ್ಟು ಒಡೆದು ಹೋಗಿರೋ 1000 ಕುಟುಂಬಗಳಿವೆ. ಅವರೆಲ್ಲರೂ ನಿಮ್ಮ ಪುಸ್ತಕನ ಓದಿ ತಮ್ಮ ಬದುಕಿನಲ್ಲಾಗಿರೋ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು. ಅದು ನನ್ನ ಆಸೆ. ನಿಮಗೂ ಚೆನ್ನಾಗಿ ಗೊತ್ತದು.